ಇದೀಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಹೆಚ್ಚು ದುಂದುವೆಚ್ಚ ಆಗ್ತಿದೆ ಅನ್ನೋ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ, ಆ ಸಂದರ್ಭದ ನಂತರದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದು ಪತ್ರ ಬರೆದಿದ್ದಾರೆ. ನಾನು ಹೆಲಿಕಾಪ್ಟರ್ನಲ್ಲಿ ಬಳಸಿದ್ದೇನೆ ಹೊರತು ದುಂದುವೆಚ್ಚವನ್ನು ಮಾಡಿಲ್ಲ. ಯಾಕೆ ಬಳಸಿದ್ದೀನಿ ಅಂದರೆ, ಇಳಕಲ್ನಲ್ಲಿ ಮಹಂತ ಶಿವಯೋಗಿಗಳಿಗೆ ಅಂತಿಮ ಗೌರವ ಸಲ್ಲಿಸೋದಕ್ಕೆ ಹೆಲಿಕಾಪ್ಟರ್ನಲ್ಲಿ ಹೋಗಿದ್ದೆ. ನನ್ನ ಪ್ರವಾಸದ ವೆಚ್ಚ ಎಷ್ಟಿದೆ ಹೇಳಿ, ಅದನ್ನು ಭರಿಸೋದಕ್ಕೆ ಸಿದ್ಧನಿದ್ದೇನೆ ಅಂತ ಒಂದು ಕಡೆ ಬಿ ಎಸ್ ಯಡಿಯೂರಪ್ಪನವರು ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮಾತಿಗೆ ಈ ಮೂಲಕ ಪತ್ರ ಮುಖೇನ ಉತ್ತರ ಕೊಡ್ತಿದ್ದಾರೆ. ಅದರ ಮಗದೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿಯವರು ಅವರ ಹತ್ರ ದುಡ್ಡು ಕಟ್ಟಿಸ್ಕೊಳ್ಳೋ ದರಿದ್ರ ನಮ್ಮ ಸರ್ಕಾರಕ್ಕಿಲ್ಲ ಅಂತ ಅವರು ರಿಯಾಕ್ಷನ್ ಕೊಡ್ತಿದ್ದಾರೆ. ಇದು ಇಬ್ಬರ ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಿಬ್ಬರ ನಡುವಿನ ಪತ್ರ ಮತ್ತು ಮಾತುಗಾರಿಕೆಯ ಏಟು ಎದುರೇಟು ತಿರುಗುಬಾಣವಾಗಿ ಬರ್ತಾ ಇದೆ ಒಬ್ಬೊಬ್ಬರಿಗೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ದಳವೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಶ್ರೀನಿವಾಸ್. ಇವ್ರು ತುಂಬ ಕಾಸ್ಟ್ಲಿ ಆಯಿತು ಅಂತ, ಅವ್ರು ಇಲ್ಲ ರೀ ಕಾಸ್ಟ್ಲಿ ಆಗಿಲ್ಲ, ನಾನು ಬೇಕಾದ್ರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ, ಅವರು ಅಂತ ಕಟ್ಟಿಸ್ಕೊಳ್ಳೋ ದರಿದ್ರ ಬಂತು ಅಂತ. ಏನು ಅರ್ಥೈಸ್ಕೊಳ್ಬೇಕು ಈ ಮಾತಿನ ವೈಖರಿಯಲ್ಲಿ? ಹರೀಶ್, ಇಬ್ಬರು ನಾಯಕರ ಮಾತಿನ ಸಮರ ಮುಂದುವರೆದಿದೆ ಅಂತ ಹೇಳ್ಬೋದು. ಯಡಿಯೂರಪ್ಪನವರು ಇವತ್ತು ಕುಮಾರಸ್ವಾಮಿ ಅವರಿಗೆ ಪತ್ರವನ್ನ ಬರೆದು, ನಾನು ದುಂದು ವೆಚ್ಚ ಮಾಡಿಲ್ಲ, ಇದರ ವ್ಯವಸ್ಥೆನ ಮಾಡಿಕೊಟ್ಟಿದ್ದೆ ಸರ್ಕಾರದ ಪರವಾಗಿ ಮಾಡಿಕೊಟ್ಟಿದ್ದು, ಮುಖ್ಯ ಕಾರ್ಯದರ್ಶಿಗಳು ಇದರ ಮಾಹಿತಿಗಳು ಇತ್ತು. ಅಲ್ಲದೆ ನಾನು ಹೋಗಿದ್ದು ಒಬ್ಬ ಸ್ವಾಮೀಜಿಯವರು ಲಿಂಗೈಕ್ಯ ಆಗಿದ್ರು, ಆ ಒಂದು ಸಂದರ್ಭದಲ್ಲಿ ಹೋಗಿದ್ದೆ. ಮತ್ತೆ ಒಬ್ಬ ರೈತರ ಏನು ಮೃತಪಟ್ಟಿದ್ರು, ಅವರ ನಿವಾಸಕ್ಕೆ ಹೋಗಿದ್ದೆ. ಇದು ಸರ್ಕಾರದ ಗಮನಕ್ಕೂ ಇತ್ತು. ನಾನು ದುಂದು ವೆಚ್ಚ ಮಾಡಿಲ್ಲ ಅನ್ನುವಂತಹ ಪತ್ರವನ್ನ ಏನು ಕುಮಾರಸ್ವಾಮಿ ಅವರಿಗೆ ಯಡಿಯೂರಪ್ಪನವರು ಬರೆದಿದ್ರು. ಯಡಿಯೂರಪ್ಪ ಅಲ್ಲದೆ ಆ ವೆಚ್ಚವನ್ನ ಭರಿಸಲಿಕ್ಕೆ ನಾನು ತಯಾರಿದ್ದೇನೆ, ಆದ್ರೆ ಈ ರೀತಿಯ ರಾಜಕೀಯ ಮಾತುಗಳನ್ನ ಆಡಬಾರ್ದು ಅನ್ನುವಂತಹ ಅಂಶಗಳನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ ಯಡಿಯೂರಪ್ಪನವರ ಪತ್ರ ನನಗಿನ್ನು ತಲುಪಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಅವರ ಪತ್ರದ ಸಾರಾಂಶಕ್ಕೆ ಮಾಧ್ಯಮಗಳು ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಂದ ದುಡ್ಡು ಕಟ್ಟಿಕೊಳ್ಳುವಂತಹ ದರಿದ್ರ ಸರ್ಕಾರಕ್ಕೆ ಬಂದಿಲ್ಲ ಅನ್ನೋ ಮೂಲಕ ಯಡಿಯೂರಪ್ಪನವರಿಗೆ ಕುಮಾರಸ್ವಾಮಿ ಅವರು ತಿರುಗೇಟನ್ನು ನೀಡಿರುವಂತದ್ದು. ಸೊ ಹೀಗಾಗಿ ಇಬ್ಬರು ನಾಯಕರ ಏನು ಒಬ್ಬರ ಮೇಲಿನ ಒಬ್ಬರ ನಾಯಕರ ಗುದ್ದಾಟ ಮತ್ತೆ ಪತ್ರದಲ್ಲೂ ಮತ್ತೆ ಈ ವಿಚಾರದಲ್ಲೂ ಮುಂದುವರೆದಿದೆ ಅಂತ ಹೇಳ್ಬೋದು ಹರೀಶ್. ಅಂದ್ರೆ ಅರ್ಥ ನೆಸೆಸಿಟಿ ಇತ್ತು, ಲಕ್ಸುರಿ ಮಾಡಿಲ್ಲ ನಾನು. ಸೊ ಇನ್ನವಿಟಬಲ್ಲು ಈ ಥರ ಇದ್ದಾಗ ಯಾರ್ಯಾದರೂ ಉಪಯೋಗಿಸ್ತಾರೆ. ಮುಖ್ಯಮಂತ್ರಿ ಆಗಿದ್ದವರು ಇದು ತುಂಬ ದುಂದು ವೆಚ್ಚದ ಜೀವನ, ನಾನು ಬದುಕಿಲ್ಲ ಅಂತ ಹೇಳುವಂತಹ ಸ್ಪಷ್ಟನೆಗೆ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಹಂಗಾರೆ. ಹೌದು ಹರೀಶ್, ಯಾಕಂತಂದ್ರೆ ಮಾಧ್ಯಮಗಳಲ್ಲಿ ಸುದ್ದಿಗೋಷ್ಠಿ ನಡೆಸುವಂತ ಸಂದರ್ಭದಲ್ಲಿ ಈ ವಿಷಯವನ್ನ ಸಿಎಂ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ರು. ಯಡಿಯೂರಪ್ಪನವರು ಒಂದು ದಿನಕ್ಕೆ 13 ಲಕ್ಷ ಖರ್ಚು ಮಾಡಿದ್ದಾರೆ, ನಾನ್ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಸ್ಪೆಷಲ್ ಫ್ಲೈಟ್ ನಲ್ಲಿ ಹೋಗಿಲ್ಲ, ನಾನು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದ್ದೀನಿ ಅಂತದ್ದು. ಸೊ ಅದಕ್ಕೆ ಯಡಿಯೂರಪ್ಪನವರು ಪತ್ರದ ಮುಖೇನ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನು ನೀಡಿರುವಂತದ್ದು. ಸೊ ಅವರ ತಿರುಗೇಟಿಗೆ ಈಗ ಕುಮಾರಸ್ವಾಮಿ ಅವರು ತಿರುಗೇಟು ನೀಡಿರುವಂತದ್ದು ಹರೀಶ್. ಥ್ಯಾಂಕ್ ಯು ಸೊ ಮಚ್ ಶ್ರೀನಿವಾಸ್ ದಳವೆ ಈ ಕ್ಷಣದೆಲ್ಲ ಮಾಹಿತಿಗಾಗಿ. ಇದು ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಮುಖ್ಯಮಂತ್ರಿಗಳ ನಡುವೆ ಮಾತಿನ ಸಮರ. ಯಡಿಯೂರಪ್ಪನವರ ಪತ್ರಕ್ಕೆ ಇದೀಗ ಎಚ್ ಡಿ ಕುಮಾರಸ್ವಾಮಿಯವರ ಉತ್ತರ. ಹೆಲಿಕಾಪ್ಟರ್ಲಿ ಹಣ ಕಟ್ಟಿಸಿಕೊಳ್ಳಲು ನನ್ನ ಸರ್ಕಾರಕ್ಕೆ ದರಿದ್ರ ಬಡ್ದಿಲ್ಲ, ನಾನು ಹೆಚ್ಚು ದುಂದುವೆಚ್ಚ ಆಗ್ತಿದೆ ಅಂತ ಮಾತ್ರ ಹೇಳಿದೆ. ನಾನೇನಾದ್ರು ಡೆಲ್ಲಿಗೆ ಹೋಗಿದ್ರೆ 40 ಲಕ್ಷ ರೂಪಾಯಿ ಖರ್ಚಾಗ್ತಾ ಇತ್ತು, 80 ಲಕ್ಷ ರೂಪಾಯಿ ಆಗಿದ್ದನ್ನು ಈ ಸಂದರ್ಭದಲ್ಲಿ ಇಂಡೈರೆಕ್ಟಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ನಾನು ವಿಶೇಷ ವಿಮಾನದಲ್ಲಿ ದೆಹಲಿಗೆ ಹೋಗಿಲ್ಲ ಅನ್ನೋದನ್ನು ಕೂಡ
ಮೆನ್ಷನ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು. ಇದು ಮಾಜಿ ಮುಖ್ಯಮಂತ್ರಿಗಳಾದ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ BS ಯಡಿಯೂರಪ್ಪನವರು ಬರೆದ ಪತ್ರದ ಸ್ಪಷ್ಟನೆಗೆ ಈ ಮೂಲಕ ತಮ್ಮ ತಿರುಗೇಟನ್ನು ಕೊಟ್ಟಿದ್ದಾರೆ. ಆ ತಿರುಗೇಟಿಗೆ ಇನ್ನೊಂದು ಏಟು ಬರುತ್ತಾ, ಇನ್ನು ಹೇಗೆ ಮುಂದಕ್ಕೆ ಹೋಗುತ್ತಿದ್ದು ವ್ಯವಹಾರ ಅಂತ ಮಾತ್ರ ಗೊತ್ತಿಲ್ಲ ಪತ್ರದ ಮುಖೇನ. ಆದರೆ ಈ ಸಂದರ್ಭಕ್ಕೆ ದುಂದುವೆಚ್ಚಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಮತ್ತು ಹಾಲಿ ಮುಖ್ಯಮಂತ್ರಿಗಳ ನಡುವಿನ ಎದುರೇಟು ಈ ರೀತಿ ಮುಂದುವರಿತಾ ಇದೆ. ಲಕ್ಷ ರೂಪಾಯಿನ ನಾವು ಅನ್ನೆಸರಿಯಾಗಿ ಯಾವುದೋ ಒಂದು ಕಾರ್ಯಕ್ರಮಗಳು ಹೋಗ್ಲಿಕ್ಕೆ ಖರ್ಚು ಮಾಡ್ತಾ ಹೋದರೆ ಸರ್ಕಾರದ ಜನತೆಯ ತೆರಿಗೆ ಹಣ ಏನಾಗಬೇಕು? ನಾನು ದೆಹಲಿಗೆ ಮೊನ್ನೆ ಹೋಗಿ ಬಂದೆ, ವಿಶೇಷ ವಿಮಾನದಲ್ಲಿ ಹೋದ್ನಾ? ಮಾಮೂಲಿ ಫ್ಲೈಟಲ್ಲೇ ಹೋಗಿ ಬಂದೆ. ವಿಶೇಷ ವಿಮಾನದಲ್ಲಿ ಹೋಗಿದ್ರೆ 30 ಲಕ್ಷ 40 ಲಕ್ಷ ಕಟ್ಟಬೇಕಾಗಿತ್ತು. ನಾನು ಸರ್ಕಾರದಲ್ಲಿ ಕೆಲವು ರೆಮಿಡೀಸ್ ಮಾಡ್ತೀನಿ. ನನಗೆ ಯಡಿಯೂರಪ್ಪನ ಟೀಕೆ ಮಾಡಬೇಕು ಅಂತ ಮಾಡಿರೋದಲ್ಲ, ನನ್ನ ಕಾರ್ಯಕ್ರಮ ಹೇಗೆ ಅಂತಕ್ಕಂಥ ಹೇಳಿದ್ದೀನಿ ಅಷ್ಟೇ. ಈಗ ಅದು ಅಮೌಂಟು ಏನು ಕಟ್ಟಬೇಕಾದ್ರೆ ಅದಕ್ಕೆ 5.5 ಲಕ್ಷ 6 ಲಕ್ಷ ರೂಪಾಯಿ ಜೈಲಿಂದ ಇರ್ತಕ್ಕಂಥದ್ದು, 13 ಲಕ್ಷ ರೂಪಾಯಿ ಬಿಲ್ ತಂದಿದ್ದಾರೆ, ಕಳಿಸಿದ್ದೀನಿ ಅಂತ ಹೇಳಿದ್ದೇನೆ. ಅದು ನೋಡಿ ಅವ್ರ ಪಾಪ ಯಾಕೆ ಕಟ್ಟಬೇಕು? ನನ್ನ ಸರ್ಕಾರ ಅಂತ ಇನ್ನೂ ದರಿದ್ರಕ್ಕೆ ಬಂದಿಲ್ಲ. ಯಡಿಯೂರಪ್ಪನ ಕೈಲಿ ದುಡ್ಡು ಕಳಿಸೋ ದರಿದ್ರ ಬಂದಿಲ್ಲ ನನಗಿನ್ನೂ. ಅದು ತೀರ್ಮಾನ ಮಾಡ್ತೀನಿ ಬನ್ನಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಒನ್ಸ್ ಅಗೇನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇದು ಕುಮಾರಸ್ವಾಮಿ ಅವರು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದಾರಾ, ಇಲ್ಲ ಮಗದೊಂದ್ಸರಿ ಈ ಮೂಲಕ ಮತ್ತೆ ಅದು ಅವರ ಪತ್ರಕ್ಕೆ ಈ ರೀತಿ ಟಾಂಗ್ ಉತ್ತರನ ಇದು ಶ್ರೀನಿವಾಸ್? 100% ತಿರುಗೇಟಿನ ಉತ್ತರ ಹರೀಶ್. ಯಾಕಂತಂದ್ರೆ ಯಡಿಯೂರಪ್ಪನವರು ಬಹಿರಂಗ ಪತ್ರ ಬರೆದಂತ ಸಂದರ್ಭದಲ್ಲಿ ಅದಕ್ಕೆ ಬಹಿರಂಗವಾಗಿ ಇವರು ಕೂಡ ತಿರುಗೇಟು ನೀಡಿರುವಂತದ್ದು. ಏನು ಯಡಿಯೂರಪ್ಪನವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು, ನಾನು ದುಂದು ವೆಚ್ಚ ಮಾಡಿಲ್ಲ, ಸರ್ಕಾರದ ಒಂದು ಸರ್ಕಾರವೇ ನೀಡಿದ್ರಿಂದ ನಾನು ಹೋಗಿದ್ದೆ ಅನ್ನುವಂಥದ್ದು. ಮತ್ತೆ ರೈತರ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಲ್ಲಿಗೆ, ಮತ್ತೆ ಸ್ವಾಮೀಜಿಗಳ ಒಂದು ಲಿಂಗೈಕ್ಯ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದಷ್ಟೇ. ಆದ್ರೆ ಆ ಹಣವನ್ನ ನಾನು ಭರಿಸಲಿಕ್ಕೆ ಸಿದ್ಧ ಅನ್ನುವಂತಹ ಮಾತುಗಳನ್ನ ಪತ್ರದಲ್ಲಿ ಯಡಿಯೂರಪ್ಪನವರು ಉಲ್ಲೇಖ ಮಾಡಿದ್ರು. ಆದ್ರೆ ಅದಕ್ಕೆ ಈಗ ಕುಮಾರಸ್ವಾಮಿ ತಿರುಗೇಟು ನೀಡುತ್ತಾ ಹೇಳಿದ್ದಾರೆ, ಸರ್ಕಾರ ಇನ್ನೂ ಅಷ್ಟು ದರಿದ್ರ ಬಂದಿಲ್ಲ, ಯಡಿಯೂರಪ್ಪನವರ ಕೈಯಲ್ಲಿ ದುಡ್ಡು ಕಟ್ಟಿಸಿಕೊಳ್ಳುವಂತಹ ಮಾತುಗಳನ್ನು ಹೇಳುವ ಮೂಲಕ ಯಡಿಯೂರಪ್ಪನವರ ಪತ್ರಕ್ಕೆ ತಿರುಗೇಟನ್ನು ನೀಡಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಶ್ರೀನಿವಾಸ್ ಈ ಕ್ಷಣದೆಲ್ಲ ಮಾಹಿತಿಗಾಗಿ.